ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪುನಂದವರ್ತಿ ದೇವರ ಕೃಪೆಯಿಂದ ನಾವು ಸ್ವಾಮಿಯ ಶ್ರಮೆ ಮರಣಗಳ ಕುರಿತಾಗಿ ಧ್ಯಾನ ಮಾಡುವಂಥ ಭಾಗ್ಯಕ್ಕೆ ದೇವರು ನಮ್ಮನ್ನು ನಡೆಸಿದ್ದಕ್ಕಾಗಿ ನಾನು ಸ್ತೋತ್ರವನ್ನು ಸಲ್ಲಿಸುತ್ತಾ, ಮುಖ್ಯವಾಗಿ ಈ ಸಂದರ್ಭದಲ್ಲಿ ಇವತ್ತು ಸ್ವಾಮಿ ತನ್ನ ಸೇವಾ ಜೀವಿತದ ಈ ಲೋಕದ ಯಾತ್ರೆಯ ಕೊನೆಯ ಪ್ರಾರ್ಥನೆಯನ್ನು ಗೆಸ್ಸೇಮನೆ ತೋಟದಲ್ಲಿ ಮಾಡುವುದನ್ನು ನಾವು ಸ್ವಲ್ಪ ಹೊತ್ತು ಧ್ಯಾನ ಮಾಡಲಿಕ್ಕಾಗುವಂತೆ ದೇವರು ನಮ್ಮನ್ನೆಲ್ಲ ರೀತಿಯಿಂದಲೂ ಕೂಡ ಬಲಪಡಿಸಿ ನಡೆಸಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ರಕ್ಷಕನೂ ವಿಮೋಚಕನಾದಂಥ ಯೇಸು ಕ್ರಿಸ್ತನ ಮೂಲಕ ಪರಲೋಕದಲ್ಲಿರುವ ತಂದೆಯ ದೇವರೇ, ಸ್ವಾಮಿಗೋ ಮತ್ತೊಂದು ಆವರ್ತಿ ನಮ್ಮ ಜೀವಿತದಲ್ಲಿ ನೀನು ನಮಗಾಗಿ ಪಟ್ಟಂಥ ಶ್ರಮೆ, ನಮಗಾಗಿ ಪಟ್ಟಂಥ ಮರಣ ಮತ್ತು ಪುನರುತ್ಥಾನವನ್ನು ನಾವು ನೆನಪು ಮಾಡಿಕೊಳ್ಳುವಂತೆಯೂ, ಮುಖ್ಯವಾಗಿ ಕರ್ತನೆ, ನೀನು ಮರಣದ ಮೇಲೆ ಜಯವನ್ನು, ಸೈತಾನನ ಮೇಲೆ ಜಯವನ್ನು ಸಾಧಿಸಿದನು ನಾವು ನೆನಪು ಮಾಡಿಕೊಳ್ಳುವಂತೆ ನೀನು ನಮ್ಮ ಜೀವಿತದಲ್ಲಿ ತೋರಿಸಿದ ಅಪಾರವಾದ ಪ್ರೀತಿಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈಗಲೂ ಕೂಡ ನಾವು ಸ್ವಲ್ಪ ಹೊತ್ತು ಸ್ವಾಮಿ ನೀನು ಈ ಲೋಕದಲ್ಲಿದ್ದಾಗ ಆ ಗೆಸ್ಸೆಮನೆ ತೋಟದಲ್ಲಿ ನಿನ್ನನ್ನು ನೀನು ಕರ್ತನೆ ಆ ರಕ್ಷಣಾ ಕಾರ್ಯಕ್ಕೆ ಸಂಪೂರ್ಣವಾಗಿ ಒಪ್ಪಿಸಲ್ಕೊಡುವಂಥ ಸಂದರ್ಭದಲ್ಲಿ ಸೈತಾನನು ನಿನ್ನನ್ನು ಬೇರೆ ಬೇರೆ ರೀತಿಯಲ್ಲಿ ಬಾಧಿಸಲು, ಶೋಧಿಸಲು ತಂದೆಯೇ ಆತನು ಪ್ರಯತ್ನ ಪಡುವಾಗ ನೀನು ಮಾಡಿದಂಥ ಪ್ರಾರ್ಥನೆ, ಆ ಪ್ರಾರ್ಥನೆಯ ಮೂಲಕವಾಗಿ ನಾವು ಕಂಡುಕೊಳ್ಳಬೇಕಾದಂಥ ಸತ್ಯಾಂಶಗಳನ್ನು ಈ ಸ್ವಲ್ಪ ಹೊತ್ತು ಧ್ಯಾನ ಮಾಡಲಿಕ್ಕಾಗುವಂತೆ ನೀನೇ ನಮ್ಮನ್ನು ಆಶೀರ್ವದಿಸಿ ಬಲಪಡಿಸಬೇಕೆಂಬುದಾಗಿ ಬೇಡುತ್ತೇವೆ. ಯೇಸುವೆ, ಈಗಲೂ ಕೂಡ ನಮ್ಮೊಂದಿಗಿರು, ನಮ್ಮೊಂದಿಗೆ ಮಾತನಾಡು. ನಿನ್ನ ದಾಸರಾದಂಥ ನಾವೆಲ್ಲರೂ ಕೂಡ ಕೇಳುವರಾಗಿದ್ದೇವೆ. ಘನವುಳ್ಳ ತ್ರೇಕನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್. ಪ್ರಿಯರೇ, ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ಸ್ವಾಮಿಯ ಶ್ರಮ ಧ್ಯಾನಗಳ ಒಂದು ಸಂದರ್ಭದಲ್ಲಿ ಇದ್ದೇವೆ. ಮುಖ್ಯವಾಗಿ ನಾವು ಈಗಾಗಲೇ ಅನೇಕ ದಿನಗಳಿಂದ ಸ್ವಾಮಿಯ ಶ್ರಮೆ, ಆತನು ಪಟ್ಟಂಥ ನಾನಾ ರೀತಿಯ ಆ ವೇದನೆ, ನೋವುಗಳನ್ನು ನಾವು ಧ್ಯಾನ ಮಾಡುತ್ತಾ ಬರುತ್ತಾ ಇದ್ದೇವೆ. ಮುಖ್ಯವಾಗಿ ಇವತ್ತಿನ ದಿವಸದಲ್ಲಿ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ನನಗೆ ಕೊಡಲ್ಪಟ್ಟಂಥ ಈ ಒಂದು ಪ್ರಸ್ತಾಪ, ಅದು ಯೇಸು ಸ್ವಾಮಿ ಗೆಸ್ಸೇಮನೆ ತೋಟದಲ್ಲಿ ಮಾಡಿದಂಥ ಪ್ರಾರ್ಥನೆಯ ಬಗ್ಗೆ. ಇದಕ್ಕೆ ನಾನು ಆಯ್ದುಕೊಂಡಂಥ ದೇವರ ವಾಕ್ಯದ ಭಾಗವು ಅದು ಮಾರ್ಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 32ನೇ ವಚನದಿಂದ 42ನೇ ವಚನದವರೆಗೆ. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟದೆ: ತರುವಾಯ ಅವರು ಗೆಸ್ಸೆಮನೆ ಎಂಬ ತೋಟಕ್ಕೆ ಬಂದರು. ಆತನು ತನ್ನ ಶಿಷ್ಯರಿಗೆ, ಇಲ್ಲೇ ಕೂತುಕೊಳ್ಳಿರಿ, ನಾನು ಪ್ರಾರ್ಥನೆ ಮಾಡಿ ಬರುತ್ತೇನೆ ಎಂದು ಹೇಳಿ ಪೇತ್ರ, ಯಾಕೋಬ, ಯೋಹಾನರನ್ನು ತನ್ನ ಜೊತೆಯಲ್ಲಿ ಕರಕೊಂಡು ಹೋಗಿ ಬೆಚ್ಚಿ ಬೆರಗಾಗಿ ಮನಗುಂದಿದವನಾದನು ಮತ್ತು ಅವರಿಗೆ, ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ, ನೀವು ಇಲ್ಲೇ ಇದ್ದು ಎಚ್ಚರವಾಗಿರಿ ಎಂದು ಹೇಳಿ ಸ್ವಲ್ಪ ಮುಂದೆ ಹೋಗಿ ನೆಲದ ಮೇಲೆ ಅಡ್ಡಬಿದ್ದು, ಸಾಧ್ಯವಾದರೆ ಈ ಗಳಿಗೆ ತನ್ನನ್ನು ಬಿಟ್ಟು ಹೋಗುವಂತೆ ದೇವರನ್ನು ಪ್ರಾರ್ಥಿಸಿ, ಅಪ್ಪಾ ತಂದೆಯೇ, ನಿನಗೆಲ್ಲವೂ ಸಾಧ್ಯ, ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು, ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆ ಆಗಲಿ ಅಂದನು. ಆಮೇಲೆ ಆತನು ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಸೀಮೋನನೇ, ನಿದ್ದೆ ಮಾಡುತ್ತೀಯಾ? ಒಂದು ಗಳಿಗೆಯಾದರೂ ಎಚ್ಚರವಾಗಿರಲಾರೆಯ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ಆಮೇಲೆ ತಿರುಗಿ ಹೋಗಿ ಅದೇ ಮಾತನ್ನು ಹೇಳುತ್ತಾ ಪ್ರಾರ್ಥಿಸಿದನು. ತಿರುಗಿ ಬಂದಾಗ ಅವರು ನಿದ್ದೆ ಮಾಡುವುದನ್ನು ಕಂಡನು. ಅವರ ಕಣ್ಣುಗಳು ಬಹು ಭಾರವಾಗಿದ್ದವು ಮತ್ತು ಆತನು ಕೇಳಿದ್ದಕ್ಕೆ ಏನೂ ಉತ್ತರ ಕೊಡಬೇಕು ಅವರಿಗೆ ತಿಳಿಯಲಿಲ್ಲ. ಆತನು 3ನೇ ಸಾರಿ ಹೋಗಿ ಬಂದು ಅವರಿಗೆ, ನೀವು ಇನ್ನೂ ನಿದ್ದೆ ಮಾಡಿ ದಣುವಾರಿಸಿಕೊಳ್ಳಿರಿ, ಸಾಕು, ಆ ಗಳಿಗೆ ಬಂತು. ಇಗೋ, ಮನುಷ್ಯಕುಮಾರನು ದುರ್ಜನರ ಕೈಗೆ ಒಪ್ಪಿಸಲ್ಪಡುತ್ತಾನೆ. ಏಳಿರಿ, ಹೋಗೋಣ, ನನ್ನನ್ನು ಹಿಡುಕೊಡುವನು ಹತ್ತಿರಕ್ಕೆ ಬಂದಿದ್ದಾನೆ ನೋಡಿರಿ ಎಂದು ಹೇಳಿದನು ಎಂಬುವಂಥದ್ದು. ಕರ್ತನಲ್ಲಿ ಪ್ರಿಯರೇ, ಮುಖ್ಯವಾಗಿ ಇವತ್ತಿನ
ಈ ಒಂದು ಸ್ವಾಮಿಯ ಗೆಸ್ಸೆಮನೆ ತೋಟದ ಪ್ರಾರ್ಥನೆಯ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಸ್ವಾಮಿಯ ಮುಂದಿನ ಆತನ ಶ್ರಮೆ, ಮರಣ ಮತ್ತು ಆತನ ಪುನರುತ್ಥಾನಕ್ಕೆ ಈ ಎಲ್ಲ ವಿಷಯಗಳಿಗೆ ಇಲ್ಲಿ ಮುನ್ನುಡಿಯಾಗಿ ಈ ಒಂದು ಪ್ರಾರ್ಥನೆ ಅದು ಬರೆಯಲ್ಪಟ್ಟಿರುವುದನ್ನು ಅಥವಾ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಮುಖ್ಯವಾಗಿ ಈ ಪವಿತ್ರ ಗುರುವಾರದಂದು ಯೇಸು ಸ್ವಾಮಿಯ ಜೀವಿತದಲ್ಲಿ ಅನೇಕ ಅಹಿತಕರವಾದಂಥ ಘಟನೆಗಳು, ಅನೇಕ ದುಃಖದಿಂದ ತುಂಬಿದಂಥ, ಅನೇಕ ವೇದನೆಯಿಂದ ಕೂಡಿದಂಥ, ಅನೇಕ ರೀತಿಯಲ್ಲಿ ಆತನು ಸಂಪೂರ್ಣವಾದಂಥ ರೀತಿಯಲ್ಲಿ ಏಕಾಂಗಿಯಾಗಿ ಹೋರಾಡುವಂಥ ಆ ಸ್ಥಿತಿ ಬರುವಂಥದ್ದನ್ನು ನಾವು ನೋಡುತ್ತೇವೆ. ಮುಖ್ಯವಾಗಿ ಸ್ವಾಮಿ ಆತನು ಈ ಒಂದು ಸಂದರ್ಭದಲ್ಲಿ ಆತನೊಂದಿಗಿರಬೇಕಾಗಿದ್ದಂಥ ಆತನ ಆಪ್ತ ಶಿಷ್ಯರು, ಆತನು ಬಹಳವಾಗಿ ನಂಬಿಕೊಂಡಂಥ ಆತನ ಆಪ್ತ ಶಿಷ್ಯರು ಆತನಿಂದ ದೂರವಾಗಿದ್ದುಕೊಂಡು ಆತನನ್ನು ಬಿಟ್ಟು ಓಡಿ ಹೋಗುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಕೂಡ ನಾವು ನೋಡುವಾಗ ಆತನ ಆಪ್ತ ಶಿಷ್ಯರು 3 ಇಲ್ಲಿ ಯೇಸು ಸ್ವಾಮಿ ತನ್ನ ಪ್ರಾರ್ಥನೆಗಾಗಿ ಆತನು ಅಲ್ಲಿ ಮನವಿಯನ್ನು ಮಾಡುವಾಗ ಅವರು ಆತನಿಗೆ ಯಾವುದೇ ರೀತಿಯಿಂದಲೂ ಕೂಡ ಸಹಾಯ ಮಾಡದೆ ಅವರು ನಿದ್ರೆಯ ವಶರಾಗುವಂಥದ್ದನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆತನ ಮತ್ತೊಬ್ಬ ಶಿಷ್ಯನಾದಂಥ ಇಸ್ಕರಿಯೋತ್ ಯೂದನು ಆತನು ಮೋಸದಿಂದ ಯೇಸು ಸ್ವಾಮಿಯನ್ನು ಅಂದರೆ ತನ್ನನ್ನು ಹಿಡಿದುಕೊಡುವಂಥ ಆ ವಿಷಯವಾಗಿ ಕೂಡ ಯೇಸು ಸ್ವಾಮಿಯಲ್ಲಿ ಆಲೋಚಿಸುವಂಥದ್ದನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಯೇಸು ಸ್ವಾಮಿಯನ್ನು ಅಲ್ಲಿ ಕಳ್ಳರಂತೆ ಆತನನ್ನು ಬಂಧಿಸುವಂಥದ್ದನ್ನು ನಾವು ನೋಡ್ತೇವೆ. ಮಾತ್ರವಲ್ಲದೆ ಇನ್ನು ಮುಂದೆ ಅನ್ಯಾಯದ ವಿಚಾರಣೆ, ಮಾತ್ರವಲ್ಲದೆ ಆತನ ಶಿಷ್ಯರಲ್ಲಿ ಆಪ್ತರಲ್ಲಿ ಒಬ್ಬನಾದಂಥ ಪೇತ್ರನು ಆತನನ್ನು ಅಲ್ಲಗಳೆಯುವಂಥ ವಿಷಯ, ಆಮೇಲೆ ಇನ್ನು ಮುಂದೆ ಆತನಿಗೆ ಬಹಳ ಕ್ರೂರವಾದಂಥ ಅವಮಾನಕರವಾದಂಥ ಹಿಂಸೆ, ಪರಿಹಾಸ್ಯ ಇವೆಲ್ಲವೂ ಕೂಡ ನಡೆಯುವಂಥ ಘಟನೆಗಳನ್ನು ನಾವು ಆಲೋಚನೆ ಮಾಡುವರಾಗಿದ್ದೇವೆ. ಮುಖ್ಯವಾಗಿ ಇದಕ್ಕೆಲ್ಲ ಮುನ್ನುಡಿಯಾಗಿ ಗೆಸ್ಸೆಮನೆ ತೋಟ ಆತನ ಪ್ರಾರ್ಥನೆ ಅದು ಇರುವಂಥದ್ದನ್ನು ನಾವು ನೋಡ್ತೇವೆ. ಮುಖ್ಯವಾಗಿ ಗೆಸ್ಸೆಮನೆ ಎಂಬುದಾಗಿ ಹೇಳುವಾಗ ಗೆಸ್ಸೆಮನೆ ಎಂಬುದಾಗಿ ಹೇಳುವಂಥ ಆ ಪ್ರದೇಶ ಅದು ಭೌಗೋಳಿಕವಾಗಿ ಅದು ಯೆರೂಸಲೇಮಿನ ನಗರದಿಂದ ಹೊರಗೆ ಇದ್ದು ಪಟ್ಟಣದ ಗೌಜು ಗದ್ದಲವಿಲ್ಲದೆ ಅಲ್ಲಿ ಪ್ರಶಾಂತತೆಯಿಂದ ಕೂಡಿದಂಥ ಒಂದು ಸುಂದರವಾದಂಥ ವಾತಾವರಣದಲ್ಲಿದ್ದಂಥ ಒಂದು ಸ್ಥಳ ಎಂಬುದಾಗಿ ನಾವು ನೋಡ್ತೇವೆ. ಇದನ್ನು ಈ ಗೆಸ್ಸೆಮನೆ ತೋಟ ಅಥವಾ ಗೆಸ್ಸೆಮನೆಯ ಆ ಒಂದು ಕಲ್ಪನೆ ಅದು ಅಲ್ಲಿ ಅನೇಕ ಬೇರೆ ಬೇರೆ ರೀತಿಯ ಗುಡ್ಡಗಳು ಅದು ಮನೆಯ ಉಪಾಧಿಯಲ್ಲಿ ಅಥವಾ ಮನೆಯ ರೀತಿಯಲ್ಲಿ ಇದ್ದರಿಂದ ಅದಕ್ಕೆ ಗೆಸ್ಸೆಮನೆ ಎಂಬುದಾಗಿ ಅಲ್ಲಿ ಹೇಳುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಇದಕ್ಕೆ ಬೇರೆ ಬೇರೆ ಹೆಸರುಗಳನ್ನು ಕೂಡ ಸತ್ಯವೇದದಲ್ಲಿ ಕರೆಯುವಂಥದ್ದನ್ನು ನಾವು ನೋಡ್ತೇವೆ. ಎಣ್ಣೆ ಮರಗಳ ತೋಟ ಅಥವಾ ಒಲಿಯುವ ಗುಡ್ಡ, ಎಣ್ಣೆ ತುಳಿಯುವ ಬಾವಿ ಅಥವಾ ಗಾಣದ ಬಾವಿ, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅಥವಾ ಆಲಿವ್ ವ್ಯಾಟ್ ಎಂಬುದಾಗಿ ಕೂಡ ಕರೆಯುವಂಥದ್ದನ್ನು ನಾವು ನೋಡ್ತೇವೆ. ಅಂತೇಳಿದರೆ ಇಲ್ಲಿ ಆಲಿವ್ ಆ ಎಣ್ಣೆಯನ್ನು ತೆಗೆಯುವಂಥದ್ದು, ಅಲ್ಲಿ ಮುಖ್ಯವಾಗಿ ಆಲಿವ್ ಆ ಕಾಯಿಂದ ಅದು ಎಣ್ಣೆಯನ್ನು ಗಾಣದ ಮುಖಾಂತರವಾಗಿ ತೆಗೆಯುತ್ತಿದ್ದರು ಎಂಬುದಾಗಿ ನಾವು ನೋಡಬಹುದು. ಯೇಸು ಸ್ವಾಮಿ ಇಲ್ಲಿ ಪ್ರಾರ್ಥಿಸುವಂಥ ಈ ಒಂದು ಸುಂದರವಾದಂಥ ಚಿತ್ರಣ ಅದು ಕ್ರೈಸ್ತರಾದಂಥ ನಮಗೆ ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ಒಂದು ಮಾದರಿಯಾದಂಥ ಪ್ರಾರ್ಥನೆ ಎಂಬುದಾಗಿ ಖಂಡಿತವಾಗಿ ಹೇಳ್ಬೋದು. ಯೇಸು ಸ್ವಾಮಿ ಈ ಲೋಕದ ಜೀವಿತದಲ್ಲಿ ಆತನು ತನ್ನ ತಂದೆಯೊಂದಿಗೆ ಆತನು ನಾನಾ ರೀತಿಯ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಾಗ, ಮಾತ್ರವಲ್ಲದೆ ಆತನು ಈ ಲೋಕದ ತನ್ನ ಪ್ರತಿಯೊಂದೊಂದು ಸೇವಾ ಸಂದರ್ಭದಲ್ಲಿ ಆತನು ಪ್ರತಿ ಸಾರಿ ಕೂಡ ತನ್ನ ತಂದೆಯೊಂದಿಗೆ ಪ್ರಾರ್ಥನೆಯಲ್ಲಿ ಅನ್ಯೋನ್ಯತೆಯನ್ನು ಆತನು ಹೊಂದಿಕೊಳ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಆ ಮೂಲಕವಾಗಿ ಆತನು ಈ ಲೋಕದ ತನ್ನ ಸೇವಾ ಕಾರ್ಯಕ್ಕೆ ಆತನು ಪರಿಪೂರ್ಣವಾದಂಥ ಆತ್ಮೀಯ ಬಲವನ್ನು ಹೊಂದಿಕೊಂಡು ಆತನು ತನ್ನ ಸೇವೆಯನ್ನು ಮಾಡುತ್ತಾ ಬರುತ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಗೆಸ್ಸೆಮನೆ ತೋಟ ಅದು ಭೌಗೋಳಿಕವಾಗಿ ನಾವು ನೋಡುವಾಗ ಯೆರೂಸಲೇಮಿನಿಂದ ಪೂರ್ವಕ್ಕೆ ಕಿದ್ರೋನ್ ಹಳ್ಳದ ಆಚೆ ಇತ್ತು ಎಂಬುದಾಗಿ ಅಲ್ಲಿ ಬರೆಯಲ್ಪಡುವಂಥದ್ದನ್ನು ನಾವು ನೋಡ್ತೇವೆ. ಯೆರೂಸಲೇಮ್ ಅದೊಂದು ಜನ ಜೌಗುಳಿಯಿಂದ ಅಥವಾ ಜನಸಂದಣಿಯಿಂದ ಕೂಡಿದ ಒಂದು ಪ್ರದೇಶವಾಗಿತ್ತು. ಅದೊಂದು ಪವಿತ್ರ ಒಂದು ಸ್ಥಳವಾಗಿತ್ತು ಎಂಬುದಾಗಿ ಕೂಡ ನಾವು ಕಂಡುಕೊಳ್ಳುತ್ತೇವೆ. ಮುಖ್ಯವಾಗಿ ಆ ಪವಿತ್ರ ಸ್ಥಳದಲ್ಲಿ ಅಲ್ಲಿಯ ಜನರು ಯಾವುದೇ ರೀತಿಯ ಒಂದು ಹೂತೋಟಗಳನ್ನು ಮಾಡಿಕೊಂಡು ಅವರು ವಿಶ್ರಾಂತಿಯನ್ನು ಪಡೆಯುವಂಥ ಅಲ್ಲಿ ಸಂದರ್ಭ ಇರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂತೇಳಿದರೆ ಆ ಯೆರೂಸಲೇಮ್ ಪವಿತ್ರವಾದಂಥ ಭೂಮಿ, ಆ ಸ್ಥಳದಲ್ಲಿ ಅದು ಗೊಬ್ಬರವನ್ನು ಹಾಕಿ ಅದರ ಪವಿತ್ರತೆಯನ್ನು ಹಾಳು ಮಾಡಬಾರ್ದು ಎನ್ನುವಂಥ
ನಿಯಮ ಅದು ಆಗಿನ ಸಂದರ್ಭದಲ್ಲಿ ಅವರಲ್ಲಿ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದಾಗಿ ಯೆರೂಸಲೇಮಲ್ಲಿದ್ದಂಥ ಅನೇಕ ಸ್ಥಿತಿವಂತರು, ಶ್ರೀಮಂತರು ಮಾತ್ರವಲ್ಲದೆ ನಾನಾ ರೀತಿಯ ವ್ಯಾಪಾರಿಗಳು ಅವರು ತಮ್ಮ ದೈನಂದಿನ ಜಂಜಾಟದಿಂದ ಅವರ ಒಂದು ವಿಶ್ರಾಂತಿಯನ್ನು ಬಯಸಿ ಅಥವಾ ಮನಃಶಾಂತಿಗಾಗಿ ಅವರು ಯೆರೂಸಲೇಮ್ ದೇವಾಲಯದಿಂದ ದೂರ ಇರುವಂಥ ಈ ಗೆತ್ಸೆಮನೆ ತೋಟದ ಸುತ್ತಮುತ್ತ ಅವರು ಕೈ ತೋಟಗಳನ್ನು ಅಥವಾ ಹೂ ತೋಟಗಳನ್ನು ಮಾಡಿಕೊಂಡು ಅಲ್ಲಿ ಅವರು ತಮ್ಮ ಸಂತೋಷವನ್ನು ಅಥವಾ ವಿಶ್ರಾಂತಿಯನ್ನು, ಮನಃಶಾಂತಿಯನ್ನು ಅವರು ಪಡೆಯುತ್ತಿದ್ದರು ಎಂಬುದಾಗಿ ಕೂಡ ನಾವು ಕಂಡುಕೊಳ್ಳಬಹುದು. ಈ ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಆತನು ಪ್ರಾರ್ಥಿಸಿದಂಥ ಈ ಸ್ಥಳವು ಕೂಡ ಆತನ ಆಪ್ತರಲ್ಲಿ ಒಬ್ಬರ ಒಂದು ತೋಟವಾಗಿತ್ತು ಎಂಬುದಾಗಿ ಕೂಡ ನಾವು ಕಂಡುಕೊಳ್ಬಹುದು. ಮುಖ್ಯವಾಗಿ ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಅನೇಕ ಸಂದರ್ಭಗಳಲ್ಲಿ ಇಲ್ಲಿಗೆ ಬಂದು ಆತನು ಪ್ರಾರ್ಥಿಸಿದನು. ಇದು ಆತನ ಶಿಷ್ಯನಾದಂಥ ಯೂದನಿಗೂ ಕೂಡ ಅದು ತಿಳಿದಿತ್ತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು. ಅದರಿಂದ ಯೇಸು ಸ್ವಾಮಿ ಆಗಾಗ್ಗೆ ತನಗೆ ಏಕಾಂತವಾಗಿ ತನ್ನ ತಂದೆಯೊಂದಿಗೆ ಆತನು ಪ್ರಾರ್ಥಿಸಬೇಕೆಂಬುದಾಗಿ ಬಯಸುವಾಗ ಆತನು ಈ ಸ್ಥಳಕ್ಕೆ ಬಂದು ಆತನು ಪ್ರಾರ್ಥಿಸ್ತಿದ್ದನು ಎಂಬುದಾಗಿ ಕೂಡ ಖಂಡಿತವಾಗಿ ಕಂಡುಕೊಳ್ಳಬಹುದು. ಆದರೆ ಯೇಸು ಸ್ವಾಮಿಯ ಇವತ್ತಿನ ಈ ಪ್ರಾರ್ಥನೆ ಅದು ವಿಶೇಷಕರವಾದದ್ದು, ಬಹಳ ಪ್ರಾಮುಖ್ಯವಾದದ್ದು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂತೇಳಿದರೆ ಆತನು ಈ ಲೋಕದಲ್ಲಿದ್ದಾಗ ಮಾಡಿದಂಥ ಕೊನೆಯ ಪ್ರಾರ್ಥನೆ ಇದಾಗಿತ್ತು ಎಂಬುದಾಗಿ ನಾವು ಕೊಂಡುಕೊಳ್ಬೋದು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಆ ಗೆತ್ಸೆಮನೆ, ನಾನಾಗ ತಾನೇ ಹೇಳಿದಾಗೆ ಗಾಣದ ಮನೆ ಅಥವಾ ಎಣ್ಣೆಯನ್ನು ತುಳಿಯುವ ತೊಟ್ಟಿ, ಅಲ್ಲಿ ಎಣ್ಣೆಯನ್ನು ಯಾವ ರೀತಿಯಲ್ಲಿ ಹಿಂಡಿ ಆ ಗಾಣದ ಮೂಲಕವಾಗಿ ಹಿಂಡಿ ಅದರಿಂದ ಎಣ್ಣೆಯನ್ನು ಪಡಿತಿದ್ರು, ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಇವತ್ತು ಆ ಸ್ಥಳದಲ್ಲಿ ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಆತನು ತನ್ನ ಮುಂದಿನ ಆ ಒಂದು ಎಲ್ಲ ರೀತಿಯ ಶ್ರಮೆ, ಸಂಕಟ ಇವುಗಳನ್ನು ಆತನು ನೆನಪು ಮಾಡಿಕೊಂಡು ಆತನ ಮನಸ್ಸು ಇಲ್ಲಿ ಎಣ್ಣೆಯ ಆ ಕಾಯಿಗಳ ರೀತಿಯಲ್ಲಿ ಅಲ್ಲಿ ಸಂಪೂರ್ಣವಾಗಿ ಜಜ್ಜಲ್ಪಟ್ಟು ಅದು ಹಿಂಡಲ್ಪಡುವಂಥದ್ದನ್ನು ನಾವು ನೋಡ್ತೇವೆ. ಎಷ್ಟರ ಮಟ್ಟಿಗೆ ಎಂಬುದಾಗಿ ನಾವು ಹೇಳುವಾಗ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತೆ ಆತನು ಬೋರಲು ಬಿದ್ದು ಮನಗುಂದಿದವನಾಗಿ ತನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಎನ್ನುವಷ್ಟರ ಮಟ್ಟಿಗೆ ಆತನು ಬಹಳ ಮನೋವ್ಯಥೆಯಿಂದ ಆತನಲ್ಲಿ ಪ್ರಾರ್ಥಿಸುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ನಾವು ನೋಡುವಾಗ ಆತನ ಮನಕ್ಲೇಶದ ಈ ಸಮಯದಲ್ಲಿ ಆತನ ಬೆವರು ಅದು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡದ ಹನಿಗಳೋಪಾದಿಯಲ್ಲಿ ಇತ್ತೆಂಬುದಾಗಿ ನಾವು ನೋಡ್ತೇವೆ. ಇವೆಲ್ಲವನ್ನು ನಾವು ಆಲೋಚನೆ ಮಾಡುವಾಗ ಯೇಸು ಸ್ವಾಮಿ ಎಷ್ಟರ ಮಟ್ಟಿಗೆ ದುಃಖಕ್ಕೆ, ಸಂಕಷ್ಟಕ್ಕೆ, ಅದನ್ನು ವೇದನೆಗೆ ಒಳಗಾಗಿದ್ದನು ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಕಂಡುಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ಮುಖ್ಯವಾಗಿ ನಾವು ನೋಡುವಾಗ ಆತನ ಆ ಬೆವರು ಅದು ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿ ಅದು ಭೂಮಿಗೆ ಬೀಳುತ್ತಿತ್ತೆಂಬುದಾಗಿ ಅಲ್ಲಿ ಭಾಳ ಸ್ಪಷ್ಟವಾಗಿ ದೇವರ ವಾಕ್ಯದಲ್ಲಿ ಬರೆಯುವಂಥದ್ದನ್ನು ನಾವು ನೋಡ್ತೇವೆ. ಇದನ್ನು ನಾವು ಸ್ವಲ್ಪ ಹೊತ್ತು ಆಲೋಚನೆ ಮಾಡುವಾಗ ಇದು ವೈದ್ಯಕೀಯ ಶಾಸ್ತ್ರದ ಪ್ರಕಾರವಾಗಿ ಕೂಡ ಅದು ಪ್ರೂವ್ ಆಗುವಂಥದ್ದು ಅಥವಾ ಅದನ್ನು ಪರಿಪೂರ್ಣವಾದಂಥ ರೀತಿಯಲ್ಲಿ ಅದನ್ನು ಅವರು ವಿವರಿಸುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಅಂತೇಳಿದರೆ ಇಂತಹ ಒಂದು ಸ್ಥಿತಿಯನ್ನು ವೈದ್ಯಕೀಯ ಭಾಷೆಯಲ್ಲಿ ಹೇಳುವಾಗ ಹಿಮಿಯೋಟ್ರೆಡೋಸಿಸ್ ಎಂಬುದಾಗಿ, ಅಂದರೆ ಅಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಅತಿಯಾದ ಮಾನಸಿಕ ಕ್ಷೋಭೆಗೆ ಒಳಗಾದಾಗ ತನ್ನ ದೇಹದಲ್ಲಿರುವಂಥ ಸೂಕ್ಷ್ಮವಾದಂಥ ಲೋಮನಾಳಗಳು ಅದು ಬೆವರಿನ ಗ್ರಂಥಿಯಲ್ಲಿ ಹೊಡೆದು ಆ ರಕ್ತ ಬೆವರೊಡನೆ ಬೆರೆತು ಚರ್ಮದ ಸೂಕ್ಷ್ಮವಾದ ರಂಧ್ರದ ಮೂಲಕವಾಗಿ ಹೊರಬರುವಂಥ ಸ್ಥಿತಿ ಇದಾಗಿರುತ್ತದೆ ಎಂಬುದಾಗಿ ಅಲ್ಲಿ ಭಾಳ ಸ್ಪಷ್ಟವಾಗಿ ವೈದ್ಯರು ಕೂಡ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಅತಿಯಾದಂಥ ಮನೋವ್ಯಾಧನೆ ಉಂಟಾದಂಥ ಸಂದರ್ಭದಲ್ಲಿ ಈ ಸ್ಥಿತಿ ಅದು ಉಂಟಾಗುತ್ತದೆ ಎಂಬುದಾಗಿ ಅಲ್ಲಿ ವೈದ್ಯರು ಕೂಡ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಯಾವಾಗ ಯೇಸು ಸ್ವಾಮಿ ಆತನು ಈ ಒಂದು ದೇವರ ತನ್ನ ಚಿತ್ತದಂತೆ ಆತನು ಏರ್ಪಡಿಸಿದಂಥ ಆ ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಡುವುದಕ್ಕೆ ಮುಂದಾಗುವಂಥ ಸಂದರ್ಭದಲ್ಲಿ ಸೈತಾನನು ತನ್ನ ಎಲ್ಲ ಶಕ್ತಿಗಳೊಂದಿಗೆ ಯೇಸು ಸ್ವಾಮಿಯನ್ನು ಆ ಶಿಲುಬೆಯ ಮರಣದಿಂದ ಆತನು ತಪ್ಪಿಸಬೇಕೆನ್ನುವಂಥ ಒಂದು ಆಲೋಚನೆಯೊಂದಿಗೆ ಮುಖ್ಯವಾಗಿ ಆತನ ಆತ್ಮ, ಪ್ರಾಣ, ಶರೀರದ ಮೇಲೆ ಆತನು ಎಲ್ಲ ತನ್ನ ಸೈನ್ಯದೊಂದಿಗೆ ಆತನು ಯೇಸುವಿನ ಶರೀರದ ಮೇಲೆ, ಆತನ ಆತ್ಮನ ಮೇಲೆ ಆತನು ಮಹಾಬಲದಿಂದ ಆತನು ಜಜ್ಜಿ ಯೇಸುವನ್ನು ಬಹಳ ಸಂಕಷ್ಟಪಡಿಸಿರುವಂಥ ಸ್ಥಿತಿಗೆ ಆತನು ತಂದನೆಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಆತನು ಯೇಸುವನ್ನು ಆ ಒಂದು ಕ್ರೂಜೆಯ ಮರಣದಿಂದ ಅಥವಾ ರಕ್ಷಣಾ ಆ ಒಂದು
ಕಾರ್ಯದಿಂದ ಅಲ್ಲಿ ತಪ್ಪಿಸಲಿಕ್ಕೆ ಇಲ್ಲಿ ಪ್ರಯತ್ನ ಪಡುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಆದರೆ ಪ್ರಿಯರೇ, ಯೇಸು ಸ್ವಾಮಿ ಈ ಸಂದರ್ಭದಲ್ಲಿ ಆತನು ವಿಚಲಿತನಾಗುವುದಿಲ್ಲ. ಆತನು ಎಂದಿಗೂ ಕೂಡ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಆತನು ಹೋಗುವಾತನಲ್ಲ ಎಂಬುದಾಗಿ ನಾವು ಖಂಡಿತವಾಗಿ ಕಂಡುಕೊಳ್ಬೋದು. ಅದರಿಂದಾಗಿ ಯೇಸು ಸ್ವಾಮಿ ಆತನು ಈ ಮೊದಲು ಕೂಡ ಆತನು ತನ್ನ ಸೇವಾ ಕಾರ್ಯವನ್ನು ಪ್ರಾರಂಭ ಮಾಡುವ ಮುಂಚಿತವಾಗಿ ಕೂಡ ಆ ಪ್ರಾರಂಭದಲ್ಲೇ ಸೈತಾನನು ಆತನನ್ನು ಶೋಧಿಸಿದನೆಂಬುದಾಗಿ ನಾವು ನೋಡ್ತೇವೆ. ಆ ಸಂದರ್ಭದಲ್ಲಿ ಕೂಡ ಯೇಸುಸ್ವಾಮಿ ದೇವರ ವಾಕ್ಯದ ಮೂಲಕವಾಗಿ ಸೈತಾನನನ್ನು ಆತನಿಗೆ ಉತ್ತರಿಸಿ ಆತನನ್ನು ಆ ಶೋಧನೆಯನ್ನು ಜಯಿಸಿ ಬಂದನೆಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಕೂಡ ನಾವು ನೋಡುವಾಗ ಯೇಸು ಸ್ವಾಮಿ ಆತನು ಪ್ರಾರ್ಥನೆಯ ಮೂಲಕವಾಗಿ ಸೈತಾನನನ್ನು ಎದುರಿಸಿದನು ಎಂಬುದಾಗಿ ಇಲ್ಲಿ ನಾವು ಖಂಡಿತವಾಗಿ ಕೂಡ ಅಲ್ಲಿ ಕಂಡುಕೊಳ್ಬೋದು. ಇಲ್ಲಿ ಮುಖ್ಯವಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಈ ಸಂದರ್ಭದಲ್ಲಿ ಆತನು 2 ವಿಷಯಗಳನ್ನು ಆತನು ಬಯಸುವ ಆತನಾಗಿದ್ದಾನೆ. ಮೊದಲನೇದಾಗಿ ನಾವು ನೋಡುವಾಗ ಆತನು ಇಲ್ಲಿ ಮನುಷ್ಯರ ಅಂದರೆ ತನ್ನ ಆಪ್ತ ಶಿಷ್ಯರು, ಆತನ ಆಪ್ತ ಶಿಷ್ಯರಲ್ಲಿ 3 ಪೇತ್ರ, ಯಾಕೋಬ್ ಮತ್ತು ಯೋಹಾನ ಇವರ ಒಂದು ಸಹಾಯ, ಅವರ ಒಂದು ಪ್ರಾರ್ಥನಾ ಸಹಾಯ ಮತ್ತು ಅವರ ಬೆಂಬಲ ಅದನ್ನು ಆತನು ಅಪೇಕ್ಷಿಸುವ ಆತನಾಗಿದ್ದಾನೆ. ಎರಡನೇದಾಗಿ ನಾವು ನೋಡುವಾಗ ತನ್ನ ತಂದೆಯಾದ ದೇವರ ಪ್ರಸನ್ನತೆ, ಆತನ ಅನ್ಯೋನ್ಯತೆ ಸಹಾಯವನ್ನು ಕೂಡ ಯೇಸು ಸ್ವಾಮಿ ಇಲ್ಲಿ ಬಯಸುವ ಆತನಾಗಿದ್ದಾನೆ. ಇಲ್ಲಿ ನಾವು ಮೊದಲನೇದಾಗಿ ಆ ಮನುಷ್ಯರ ಪ್ರಾರ್ಥನಾ ಸಹಾಯಕ್ಕಾಗಿ ಯೇಸು ಸ್ವಾಮಿ ಅಲ್ಲಿ ತಾನು ಬಹಳವಾಗಿ ನೆಚ್ಚಿಕೊಂಡಂಥ, ಬಹಳವಾಗಿ ಆತನು ಪ್ರೀತಿಟ್ಟಂಥ 3 ಶಿಷ್ಯರನ್ನು ಆತನು ಆ ಪ್ರಾರ್ಥನಾ ಸ್ಥಳಕ್ಕೆ ಗೆಸ್ಸೆಮನೆಗೆ ಕರೆದುಕೊಂಡು ಹೋಗ್ತಾನೆ. ಆದರೆ ಇಲ್ಲಿ ಬಹಳ ಇಕ್ಕಟ್ಟು ಅಥವಾ ಬಹಳ ಸಂಕಷ್ಟ, ಬಹಳ ದುಃಖಕ್ಕೆ ಒಳಗಾದಂಥ ಯೇಸು ಸ್ವಾಮಿಯ ಈ ಒಂದು ಸಂದರ್ಭದಲ್ಲಿ ತನ್ನ ಆಪ್ತ ಶಿಷ್ಯರ ಮೂಲಕವಾಗಿ ದೊರಕಬೇಕಾದಂಥ ಬೆಂಬಲ ಅಥವಾ ಯಾವುದೇ ರೀತಿಯ ಪ್ರಾರ್ಥನಾ ಸಹಾಯ ಆತನಿಗೆ ದೊರಕುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನಾವು ಕೂಡ ಯಾವುದೇ ರೀತಿಯಲ್ಲಿ ಯಾವುದೇ ಇಕ್ಕಟ್ಟಿನಲ್ಲಿ ಸಿಕ್ಕಿದಂಥ ಸಂದರ್ಭದಲ್ಲಿ, ಯಾವುದೇ ದುಃಖಕ್ಕೆ ಒಳಗಾದಾಗ, ಯಾವುದೇ ರೀತಿಯಲ್ಲಿ ಸಂಕಷ್ಟ ನಮಗೆ ಎದುರಾದಂಥ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಆಪ್ತರು, ನಮ್ಮ ಗೆಳೆಯರು ಇವರಿಂದ ನಾವು ಬೇರೆ ಬೇರೆ ರೀತಿಯ ಸಹಾಯವನ್ನು, ಅವರ ಸಾಂತ್ವನದ ಮಾತುಗಳನ್ನು, ಅವರ ಬೇರೆ ಬೇರೆ ರೀತಿಯ ಒಂದು ಸಹಾಯವನ್ನು ನಾವು ಬಿಡ್ತೇವೆ. ಆದರೆ ನಮಗೆ ಯಾವಾಗ ಆ ಒಂದು ಸಪೋರ್ಟ್ ಸಿಗದೆ ಹೋಗ್ತದೋ ಆಗ ನಾವು ನಿರಾಶರಾಗ್ತೇವೆ. ಅಲ್ಲಿ ಅಂದರೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂಥದ್ದು ಅವರ ಒಂದು ಪ್ರೀತಿಯ ಮಾತುಗಳು, ಸಂತೈಸುವಿಕೆ, ಅವರ ಒಂದು ಮೋರಲ್, ನೈತಿಕವಾದಂಥ ಒಂದು ಬೆಂಬಲ, ಮೋರಲ್ ಸಪೋರ್ಟ್ ಅದು ನಮಗೆ ಬೇಕಾಗಿರ್ತದೆ. ಆದರೆ ಅದು ಸಿಕ್ಕದಾಗ ನಾವು ನಿರಾಶರಾಗಿ ಹೋಗುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಅಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನೋಡುವಾಗ ಅವರ ಕೆಲವು ಸಹಾಯದ ಮೂಲಕವಾಗಿ, ಪ್ರಾರ್ಥನೆ ಮೂಲಕವಾಗಿ, ಆದರಣೆಯ ಮಾತುಗಳು, ಸಂತೈಸುವಿಕೆ ಮಾತುಗಳ ಮೂಲಕವಾಗಿ ನಾವು ಬಲ ಹೊಂದಿ ಶಾಂತಿ ಸಮಾಧಾನದಲ್ಲಿ ಇರುವುದಕ್ಕೆ ನಾವು ಬಯಸ್ತೇವೆ. ಇಲ್ಲಿ ಯೇಸುಸ್ವಾಮಿ ಕೂಡ ಅದನ್ನೇ ತನ್ನ ಶಿಷ್ಯರಿಂದ ಆತನು ಬಯಸುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಪ್ರಾರ್ಥನಾ ಸಹಾಯ ಬೇಕಿತ್ತು. ಯಾಕಂತೇಳಿದರೆ ಯೇಸುಸ್ವಾಮಿ ಆತನೇ ಹೇಳುವಂಥದ್ದು, 3 ಸಾರಿ ಆತನು ಅವರಿಂದ ಸ್ವಲ್ಪ ಮುಂದೆ ಹೋಗಿ ಆತನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. 3 ಸಾರಿ ಬಂದು ಅವರನ್ನು ಎಬ್ಬಿಸ್ತಾನೆ. ಅವರು ನಿದ್ರೆಗೊಂಡಿರ್ತಾರೆ, ಅವರನ್ನು ಎಬ್ಬಿಸ್ತಾರೆ. ಅವರಿಗೆ ಹೇಳ್ತಾರೆ, ದೇಹಕ್ಕೆ ಆತ್ಮಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಇಲ್ಲಿ ಯೇಸುಸ್ವಾಮಿ ಹೇಳುವಂಥ ಮಾತು, ಅಲ್ಲಿ ಆತ್ಮ ಅಥವಾ ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದೆಂಬುದಾಗಿ, ಅದರಿಂದಾಗಿ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬುದಾಗಿ ಅಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಆದರೆ ಅವರೆಲ್ಲರೂ ಕೂಡ ಅವರು ನಿದ್ರೆ ಮಾಡುತ್ತಾ ಯೇಸುಸ್ವಾಮಿಗೆ ಯಾವುದೇ ಸಹಾಯವನ್ನು ಮಾಡದೆ ಹೋದರು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಎರಡನೇದಾಗಿ ನಾವು ಆಲೋಚನೆ ಮಾಡುವಾಗ ದೇವರ ಸಹಾಯ, ದೇವರ ಪ್ರಸನ್ನತೆ, ಅನ್ಯೋನ್ಯತೆಯನ್ನು ಕೂಡ ಯೇಸುಸ್ವಾಮಿ ಬಯಸಿದನೆಂಬುದಾಗಿ ನಾವು ನೋಡ್ತೇವೆ. ಆದರೆ ದೇವರು ಇಲ್ಲಿ ಯಾವಾಗ ಯೇಸುಸ್ವಾಮಿಯನ್ನು ಇಡೀ ಮಾನವ ಒಂದು ರಕ್ಷಣಾ ಕಾರ್ಯದಲ್ಲಿ, ಜಗತ್ತಿನ ಇಡೀ ಮಾನವರ ರಕ್ಷಣಾ ಕಾರ್ಯದಲ್ಲಿ ಯೇಸುಸ್ವಾಮಿಯನ್ನು ಒಂದು ಪ್ರಾಯಶ್ಚಿತ್ತಾರ್ಥಕವಾದಂಥ ಕುರಿಯೋಪಾದಿಯಲ್ಲಿ ಆತನು ಕಂಡನು. ಆಗ ಆತನು ಯೇಸುವನ್ನು ತನ್ನ ಮಗನಾಗಿ ಆತನು ಕಾಣಲಿಲ್ಲ, ಬದಲಾಗಿ ಆತನು ಅಲ್ಲಿ ಆ ಯೇಸುವನ್ನು ಒಬ್ಬ ಬಲಿ ಕೊಡುವ ಅಥವಾ ಪಾಪ ಪ್ರಾಯಶ್ಚಿತ್ತಾರ್ಥಕವಾದಂಥ ಒಂದು ಕುರಿಯಾಗಿ ಅಲ್ಲಿ ಕಾಣುವಂಥದ್ದನ್ನು ನಾವು ನೋಡ್ತೇವೆ. ಅದರಿಂದಾಗಿ ಇಲ್ಲಿ ದೇವರಿಂದ ಕೂಡ ಯಾವುದೇ ರೀತಿಯ ಸಹಾಯ ಆತನಿಗೆ ದೊರಕತ್ತೆ ಹೋಯಿತು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಈ ಎಲ್ಲ ವಿಷಯಗಳನ್ನು ನಾವು ನೋಡುವಾಗ ಯೇಸುಸ್ವಾಮಿ ಇಷ್ಟು ಮನ ಹೊಂದಿ ಆತನು ಬಹಳ ವೇದನೆಯಲ್ಲಿ ಕೂಡಿದಂಥ ಸಂದರ್ಭದಲ್ಲಿ
ಕೊನೆಯದಾಗಿ ನಾವು ನೋಡ್ತೇವೆ, ದೇವದೂತರು ಬಂದು ಆತನನ್ನು ಬಲಪಡಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ನಾವು ನೋಡುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆತನು ಸಂಪೂರ್ಣವಾಗಿ ತನ್ನನ್ನು ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟನೆಂಬುದಾಗಿ ನಾವು ನೋಡ್ತೇವೆ. ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತಾಗಲಿ ಎಂಬುದಾಗಿ ಹೇಳ್ತಾನೆ. ಅದಕ್ಕಿಂತ ಮೊದಲು ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಾನೆ, ಸ್ವಾಮಿ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸಿ ಎಂಬುದಾಗಿ ನೋಡ್ತೇವೆ. ಅಂದರೆ ಆ ಪಾತ್ರೆ ಎಂಬುದಾಗಿ ಹೇಳುವಾಗ ಇಡೀ ಲೋಕದ ಪಾಪದಿಂದ ಕೂಡಿದಂಥ ಬಹಳ ಘೋರವಾದಂಥ ಆ ಪಾಪದಿಂದ ಕೂಡಿದಂಥ ಪಾತ್ರೆ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಯೇಸು ಸ್ವಾಮಿ ಯಾವಾಗ ಪರಿಪೂರ್ಣವಾದಂಥ ರೀತಿಯಲ್ಲಿ ಆತನು ದೇವರಿಂದ ಬಲವನ್ನು ಪ್ರಾರ್ಥನಾ ಮೂಲಕವಾಗಿ ಹೊಂದಿದನು, ಆತನು ಸಂಪೂರ್ಣವಾಗಿ ತನ್ನ ದೇವರ ಚಿತ್ತಕ್ಕೆ ಆತನು ಒಪ್ಪಿಸಿಕೊಟ್ಟನೆಂಬುದಾಗಿ ನಾವು ನೋಡ್ತೇವೆ. ಸ್ವಾಮಿಯು ಆತನ ಪ್ರಾರ್ಥನೆ ಮೂಲಕವಾಗಿ ಒಂದು ದೃಢವಾದಂಥ ಸರಿಯಾದಂಥ ಆತನ ನಿರ್ಧಾರವನ್ನು ಆತನು ತೆಗೆದುಕೊಂಡನೆಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಮುಖ್ಯವಾಗಿ ನಾವು ನೋಡುವಾಗ ಆತನ ಶಿಷ್ಯರು ಇಲ್ಲಿ ಆತನು ಅವರು ನಿದ್ರೆ ಮಾಡೋದನ್ನು ಕಂಡು ಯೇಸು ಸ್ವಾಮಿ ಅಲ್ಲಿ ತೆಗೆದುಕೊಂಡಂಥ ನಿರ್ಧಾರದಿಂದ ಆತನು ಹೇಳುವಂಥದ್ದು, ಆತನು ಹೇಳಿರಿ ಹೋಗೋಣ, ನನ್ನನ್ನು ಹಿಡ್ಕೊಡುವ ನನ್ನ ಹತ್ತಿರಕ್ಕೆ ಬಂದಿದ್ದಾರೆ ನೋಡ್ರಿ ಎಂಬುದಾಗಿ ಹೇಳಿದನೆಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ಸಂಪೂರ್ಣವಾದಂಥ ಆತ್ಮಸ್ಥೈರ್ಯವನ್ನು ಆತನು ಕಂಡುಕೊಂಡನೆಂಬುದಾಗಿ ನಾವು ನೋಡ್ತೇವೆ. ಅದನ್ನೇ ನಾವು ನೋಡುವಾಗ ಇಬ್ರಿಯ 5:7 ನೋಡ್ತೇವೆ, ಕ್ರಿಸ್ತನು ತಾನು ಭೂಲೋಕದಲ್ಲಿರುವಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತಿ ಇರುವ ಆತನಿಗೆ ಬಲವಾಗಿ ಕೂಗಿಕೊಳ್ಳುತ್ತಾ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲಿನ ಭಯಭಕ್ತಿಯಿಂದ ಆತನು ಕೇಳಲ್ಪಟ್ಟನೆಂಬುದಾಗಿ ಹೇಳುವಂತ ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಯಾಕೆ ಆತನು ಗೆತ್ಸೆಮನೆ ತೋಟವನ್ನೇ ಆತನು ತನ್ನ ಹೋರಾಟಕ್ಕೆ ಆರಿಸಿಕೊಂಡನೆಂಬುದಾಗಿ ನೋಡುವಾಗ, ಮೊದಲನೆಯ ಆದಾಮನು ಆತನು ಸೈತಾನನ ಶೋಧನೆಗೆ ಬಲಿಯಾಗಿ ಒಳಗಾಗಿ ಆತನು ಏದೇನ್ ತೋಟದಲ್ಲಿ ಆತನು ದೇವರ ಚಿತ್ತಕ್ಕೆ ಅವಿಧೇಯನಾಗಿ ಪಾಪಕ್ಕೊಳಪಟ್ಟನೆಂಬುದಾಗಿ ನಾವು ನೋಡ್ತೀವಿ. ಆದರೆ ಎರಡನೇ ಆದವನಾದಂಥ ಯೇಸು ಕ್ರಿಸ್ತನನ್ನು ಸೈತಾನನ ವಿರುದ್ಧ ಆತನು ಶೋಧನೆಯನ್ನು ಗೆದ್ದು ಜಯ ಹೊಂದಿ ಅದೇ ಗೆತ್ಸೆಮನೆ ತೋಟದಲ್ಲಿ ಆತನು ಸೈತಾನನ ವಿರುದ್ಧ ಜಯವನ್ನು ಗಳಿಸಿದನೆಂಬುದಾಗಿ ನಾವು ನೋಡ್ತೇವೆ. ಮತ್ತು ಎರಡನೇದಾಗಿ ನೋಡುವಾಗ ಮೊದಲನೇ ಆದಮನು ಏದೇನ್ ತೋಟದಲ್ಲಿ ದೇವರಿಗೆ ಅವಿಧೇಯನಾದರೆ, ಇಲ್ಲಿ ಎರಡನೇ ಆದಮನಂತ ಯೇಸು ಕ್ರಿಸ್ತನ ಆತನು ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ವಿಧೇಯನಾಗಿ ಆತನು ಗೆತ್ಸೆಮನೆ ತೋಟದಲ್ಲಿ ಕಂಡು ಬಂದನೆಂಬುದಾಗಿ ನಾವು ನೋಡ್ತೇವೆ. ಮತ್ತು ಮೂರನೇದಾಗಿ ನಾವು ನೋಡುವಾಗ ಮೊದಲನೇ ಆದಾಮನ ಅವಿಧೇಯತೆಯಿಂದ ಆತನಿಗೂ ಆತನ ಸಂತಾನದವರಾದಂಥ ಇಡೀ ಸರ್ವ ಮಾನವರಿಗೆ ಪಾಪದ ನಿಮಿತ್ತ ಶಾಪ ಉಂಟಾದರೆ, ಅಲ್ಲಿ ಪಾಪದ ಸಂಬಳ ಮರಣ ಅದು ಉಂಟಾದರೆ, ಎರಡನೇ ಆದಾಮನಾದಂಥ ಯೇಸು ಕ್ರಿಸ್ತನ ಮೂಲಕ ಸರ್ವ ಲೋಕದ ಜನರಿಗೆ ರಕ್ಷಣಾ ಮಾರ್ಗ ತೆರೆಯಲ್ಪಟ್ಟು ನಿತ್ಯ ಜೀವ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ನಾಲ್ಕನೇದಾಗಿ ನೋಡುವಾಗ ಮೊದಲನೇ ಆದಾಮನ ಆತನು ಪಾಪ ಮಾಡಿ ಏದೇನ್ ತೋಟದಲ್ಲಿ ದೇವರ ಕಣ್ಣಿಗೆ ಕಾಣದಂತೆ ಮರಗಳ ನಡುವೆ ಆತನು ಅಡಗಿ ಕೂತ್ಕೊಂಡನೆಂಬುದಾಗಿ ನೋಡ್ತೇವೆ. ಆದರೆ ಎರಡನೇ ಆದಾಮನಂತ ಯೇಸು ಕ್ರಿಸ್ತನು ದೇವರ ಚಿತ್ತಕ್ಕೆ ವಿಧೇಯನಾಗಿ ಸರ್ವ ಲೋಕದ ಜನರು ಕಾಣುವಂತೆ ಎತ್ತರವಾದಂಥ ಸ್ಥಳದಲ್ಲಿ ಕ್ರೂಜೆ ಕಂಬದಲ್ಲಿ ತನ್ನನ್ನು ಆತನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಮೊದಲನೇ ಆದಾಮನ ಏದೇನ್ ತೋಟದಲ್ಲಿ ಆತನು ಪಾಪದ ಮೂಲಕ ಆತನ ಕಣ್ಣು ಅದು ತೆರೆಯಲ್ಪಟ್ಟು ಬೆತ್ತಲೆ ಆಗಿದ್ದೇನೆಂಬುದಾಗಿ ಆತನು ಎಲೆಗಳ ಮೂಲಕ ತನ್ನ ಮಾನವನ್ನು ಕಾಪಾಡಲಿಕ್ಕೆ ಪ್ರಯತ್ನಿಸಿದನು. ಆದರೆ ಇಲ್ಲಿ ಎರಡನೇ ಆದಾಮನಂತ ಯೇಸು ಕ್ರಿಸ್ತನು ಆತನು ನಮಗೆ ರಕ್ಷಣಾ ವಸ್ತ್ರವನ್ನು ಆತನು ತೊಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಮೊದಲನೇ ಆದಾಮನು ದೇವರಂತಾಗುವಂಥ ದಿವ್ಯ ಜ್ಞಾನವನ್ನು ಪಡೆದುಕೊಳ್ಳುವಂಥ ಸ್ವಾರ್ಥ ಚಿಂತನೆಗೆ ಒಳಗಾದರೆ, ಇಲ್ಲಿ ಎರಡನೇ ಆದಾಮನಾದಂಥ ಯೇಸು ಕ್ರಿಸ್ತನು ದೇವರ ಚಿತ್ತಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟು ಆತನು ತನ್ನನ್ನು ನಿರಾಕರಿಸಲ್ಪಟ್ಟು ಶಿಲುಬೆಯ ಮರಣಕ್ಕೆ ತನ್ನನ್ನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಅದನ್ನೇ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5:19 ಭಾಳ ಚಂದವಾಗಿ ಹೇಳ್ತಾನೆ, ಒಬ್ಬನ ಅವಿಧೇಯತೆಯಿಂದ ಎಲ್ಲರೂ ಹೇಗೆ ಪಾಪಿಗಳಾದರೂ ಹಾಗೆಯೇ ಒಬ್ಬನ ವಿಧೇಯತೆಯಿಂದ ಎಲ್ಲರೂ ನೀತಿವಂತರಾಗುವರು ಎಂಬುದಾಗಿ. ಪ್ರಿಯರೇ, ಈ ಸಂದರ್ಭದಲ್ಲಿ ನಾವು ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ, ಯೇಸು ಸ್ವಾಮಿಯ ಗೆತ್ಸೆಮನೆಯಲ್ಲಿ ಮಾಡಿದಂಥ ಈ ಪ್ರಾರ್ಥನೆ ಅದು ನಮ್ಮ ದೈನಂದಿನ ಪ್ರಾರ್ಥನಾ ಜೀವಿತಕ್ಕೆ ಒಂದು ಮಾದರಿಯಾಗಿರಲಿ. ಯಾವ ರೀತಿಯಲ್ಲಿ ಅವತ್ತು ಯೇಸು ಸ್ವಾಮಿಯ ಆ ಗೆತ್ಸೆಮನೆ ತೋಟದ ಪ್ರಾರ್ಥನೆಯಲ್ಲಿ ಆತನು ಮನಗುಂದಿದವನಾಗಿ ಆತನ ಬೆವರು ರಕ್ತದೋಪದಿಯಲ್ಲಿ ದೊಡ್ಡ ಹನಿಗಳಂತೆ ಕೆಳಗೆ ಬಿತ್ತು, ಆ ರಕ್ತದ ಮೂಲಕವಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ವೀರನಾಗಿ ಮಾಡುವಂತೆ ದೇವರು ನಮ್ಮನ್ನು ನಡೆಸಲಿ. ಮಾತ್ರವಲ್ಲದೆ ಯಾವ ರೀತಿಯಲ್ಲಿ ಯೇಸು ಸ್ವಾಮಿ ಆತನು ಧೈರ್ಯಗೊಂಡು ಸೈತಾನನನ್ನು ಎದುರಿಸುವಂಥ, ಸೈತಾನನನ್ನು ಜಯಿಸುವಂಥ ದೃಢ ನಿರ್ಧಾರವನ್ನು ಕೈಗೊಂಡನು, ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮೂಲಕವಾಗಿ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಯೇಸು ಕ್ರಿಸ್ತನ ಮೂಲಕ ದೇವರ ರಕ್ಷಣೆಗೆ ನಾವು ಹೊಂದಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಾವು ಬಾಳ್ವೆ ನಡೆಸಲಿಕ್ಕಾಗುವಂತೆ ದೇವರು ತಾನೇ ನಮ್ಮನ್ನೆಲ್ಲ ರೀತಿಯಿಂದಲೂ
ಆಶೀರ್ವದಿಸಿ ತನ್ನ ವಾಕ್ಯದ ಮೂಲಕವಾಗಿ ಆತನ ವಿಶೇಷವಾದಂಥ ಸಂರಕ್ಷಣೆಯಲ್ಲಿ ಕಾಪಾಡಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ಈ ಸಂದರ್ಭದಲ್ಲಿ ನಾವು ಸ್ವಲ್ಪ ಹೊತ್ತು ನೀನು ಒಂದು ಗೆಸ್ಸೆಮನೆ ತೋಟದಲ್ಲಿ ಮಾಡಿದಂಥ ಆ ಪ್ರಾರ್ಥನೆಯ ಬಗ್ಗೆ ಧ್ಯಾನ ಮಾಡುವಂಥ ಕೃಪೆಯನ್ನು ಕೊಟ್ಟಂಥ ನಿನ್ನ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಹೌದು ಸ್ವಾಮಿ, ನಾವು ಈ ಲೋಕದಲ್ಲಿರುವಾಗ ನೀನು ಅಂದು ಅನುಭವಿಸಿದಂಥ ಆ ಸಂಕಷ್ಟಗಳು, ಮನೋವ್ಯಥೆಗೆ ನಾವು ಕೂಡ ಅನೇಕ ಬಾರಿ ನಾನಾ ಸಂದರ್ಭದಲ್ಲಿ ನಾನಾ ವಿಧವಾಗಿ ನಾವು ಕರ್ತನೆ ಆ ಒಂದು ಪರಿಸ್ಥಿತಿಗೆ ಹೋಗುವಾಗ ನೀನು ಮಾಡಿದಂಥ ಪ್ರಾರ್ಥನೆಯ ಮೂಲಕವಾಗಿ ನಾವು ಬಲ ಹೊಂದುವಂತೆಯೂ, ನೀನು ಮಾಡಿದಂಥ ಆ ಪ್ರಾರ್ಥನೆ ಮೂಲಕವಾಗಿ ನೀನು ಕಂಡುಕೊಂಡಂಥ ಆ ಒಂದು ದೃಢವಾದಂಥ ನಿರ್ಧಾರ, ನೀನು ಪಡ್ಕೊಂಡಂಥ ಮನೋಸ್ಥೈರ್ಯದಿಂದ ನಾವು ಕೂಡ ನಮ್ಮ ಜೀವಿತವನ್ನು ಮಾಡಲು ಬೇಕಾದಂಥ ಬಲವನ್ನು, ಸಹಾಯವನ್ನು ಈ ವಾಕ್ಯದ ಮೂಲಕವಾಗಿ ಕೊಟ್ಟು ನಮ್ಮನ್ನು ಭೂಯಾತ್ರೆಯಲ್ಲಿ ಕರ್ತನೆ ಪ್ರಾರ್ಥನಾ ವೀರನಾಗಿ ಮಾಡಿ ನಿನ್ನ ಅನ್ಯೋನ್ಯತೆಯಲ್ಲಿ ಸದಾ ನಿನಗೆ ವಿಧಿಯ ಸಾಕ್ಷ್ಯ ಮಕ್ಕಳಾಗಿ ಬಾಳ್ಲಿಕ್ಕಾಗುವಂತೆ ನಮ್ಮನ್ನು ನಡೆಸು. ಯೇಸುವೆ, ನಿನ್ನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. ಆಮೆನ್. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು, ಇದುವೇ ನಮ್ಮ ಬಯಕೆ, ಇದುವೇ ನಮ್ಮ ಗುರಿಯು. ಸುವಾರ್ತೆ ತಲುಪದ ಊರು ಇರಲೇಬಾರದು, ಸಭೆಯೂ ಇಲ್ಲದ ಗ್ರಾಮ ಇರಬಾರದೆಲ್ಲಿಯೂ. ಸುವಾರ್ತೆ ತಲುಪದ ಊರು ಇರಲೇಬಾರದು,